ಮಗು ದೊಡ್ಡವನಾದ್ಮೇಲೆ ತನ್ನದೇ ಬದುಕು ಕಂಡುಕೊಳ್ತಾನೆ. ಆದರೆ ಈ ನಾಯಿ ಇದೆಯಲ್ಲ, ಸಾಯೋ ತನಕ ಅದರ ಪ್ರಪಂಚ ಅಂದರೆ ಅದು ತನ್ನ ಒಡೆಯ ಮಾತ್ರ. ಚಹಾ ರಘುನಾಥ್ ಅವರ ಅನುಭವದ ಈ ಮಾತು ನಮಗೆ ಪ್ರೀತಿಯ ಹೊಸ ಪಾಠ ಕಲಿಸುತ್ತೆ. ಒಂದು ಮೂಕ ಪ್ರಾಣಿ ನಿಮ್ಮ ಮನೆಯ ಸದಸ್ಯನಾಗಿ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ ಅನುಭವ ಯಾವತ್ತಾದರೂ ನಿಮ್ಗೆ ಆಗಿದೆಯಾ? ಇವತ್ತು ನಾನು ಅಂಥದ್ದೇ ಒಂದು ಮನ ಕಲಕುವ ಕತೆ ಹೇಳ್ತೀನಿ ಕೇಳಿ. ಮನುಷ್ಯ ಮತ್ತು ಸಾಕು ಪ್ರಾಣಿ ನಡುವಿನ ಆ ಭಾವನಾತ್ಮಕ ಬಂಧ, ಅದು ಮನೆಗೆ ಬಂದಾಗಿನ ಖುಷಿಯಿಂದ ಹಿಡಿದು ಅದರ ಸಾವಿನ ನಂತರ ಕಾಡುವ ಆ ಶೂನ್ಯದವರೆಗೆ ಈ ಕತೆ ನಮ್ಮ ಕಣ್ಣ ಮುಂದೆ ಬರುತ್ತೆ. ನಾಯಿ ಸಾಕೋದಂದ್ರೆ ಅಂದುಕೊಂಡಷ್ಟು ಸುಲಭದ ಮಾತಲ್ಲ. ಅದು ಒಂದು ಮಗುನ ಸಾಕಿದ ಹಾಗೇನೆ ಬೆಳ್ಳಂಬೆಳಗ್ಗೆ ನಿದ್ದೆ ಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗಬೇಕು. ಗಲೀಜು ಮಾಡಿದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು. ಅದಕ್ಕೇನಾದರೂ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಅಲೆದಾಡಬೇಕು. ಲೇಖಕರ ಮನೆಗೂ ಹೀಗೆ ಒಂದು ಮುದ್ದಾದ ನಾಯಿ ಮರಿ ಬರುತ್ತೆ. ಆದರೆ ಆ ನಾಯಿ ಮರಿಯ ತಾಯಿ ಇದೆಯಲ್ಲ, ಅಂದರೆ ಆ ಬಾಣಂತಿ ನಾಯಿ ಸದಾ ತನ್ನ ಮರಿ ರಕ್ಷಣೆಗೆ ಗುರ್ರಂತ ಕಾದು ಕುಳಿತಿರುತ್ತೆ. ಲೇಖಕರ ಅಮ್ಮ ಆ ತಾಯಿ ನಾಯಿ ಕಣ್ಣು ತಪ್ಪಿಸಿ ಮರಿನ ಮನೆಯೊಳಗಡೆ ತಂದು ಕುತ್ತಿಗೆಗೆ ದಾರ ಕಟ್ಟಿ ಬಲವಂತವಾಗಿ ಹಾಲು ಕುಡಿಸ್ತಾರೆ. ರಾತ್ರಿ ಇಡೀ ಕತ್ತಲಿಗೆ ಅಂಜಿದ ಆ ನಾಯಿ ಮರಿ ಕಿರ್ಚಾಟದಿಂದ ಮನೆಯಲ್ಲಿ ಯಾರಿಗೂ ನಿದ್ದೆನೇ ಬರಲ್ಲ. ತಾಯಿ ನಾಯಿ ಮತ್ತೆ ಲೇಖಕರ ಅಮ್ಮನ ನಡುವೆ ಈ ಕಣ್ಣು ಮುಚ್ಚಲ ಆಟ ಸ್ವಲ್ಪ ದಿನ ನಡೆಯುತ್ತೆ. ಕೊನೆಗೆ ಆ ತಾಯಿ ನಾಯಿ ಸೋಲೊಪ್ಪಿಕೊಂಡು ಕದನ ವಿರಾಮ ಘೋಷಣೆ ಮಾಡುತ್ತೆ. ದಿನ ಕಳೆದ ಹಾಗೆ ಆ ನಾಯಿ ಮರಿ ಮನೆಯವರಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಲೇಖಕರ ಅಪ್ಪ ಪ್ರೀತಿಯಿಂದ ಅದನ್ನು ನಾಯಿ ಮುಂಡೆದೇ ಅಂತ ಮುದ್ದಿಸ್ತಾರೆ. ಅದು ಬೆಳೀತಾ ಬೆಳೀತಾ ಮನೆಯ ಸುತ್ತಮುತ್ತ ಇರೋ ಜಾಗವೆಲ್ಲ ತನ್ನ ಆಸ್ತಿ ಅನ್ನೋ ಹಾಗೆ ಆಡುತ್ತೆ. ಪೇಪರ್ ಹುಡುಗ, ಅಂಚೆ ಅಣ್ಣ ಬಂದರೆ ಸಾಕು, ಬೊಗಳಿ ಇಡೀ ಮನೆಗೆ ಕಾವಲುಗಾರನಾಗಿ ನಿಲ್ಲುತ್ತೆ. ಇಲ್ಲಿ ಲೇಖಕರು ನಾಯಿಗೂ ಮತ್ತು ಮಗುವಿಗೂ ಇರೋ ವ್ಯತ್ಯಾಸನ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ನಾಯಿನೂ ಮುದ್ದಿಸಬಹುದು, ಮಗುವನ್ನು ಮುದ್ದಿಸಬಹುದು, ಎರಡನ್ನೂ ಬೇಕಿದ್ದರೆ ದಂಡಿಸಬಹುದು. ಆದರೆ ಮಗು ದೊಡ್ಡವನಾದ ಮೇಲೆ ಹೆತ್ತವರನ್ನ ಮೀರಿ ತನ್ನದೇ ಆದ ಒಂದು ಬದುಕು ಕಟ್ಟಿಕೊಳ್ತಾನೆ. ಆದರೆ ಈ ನಾಯಿ ಇದೆಯಲ್ಲ, ಅದರ ಇಡೀ ಪ್ರಪಂಚ ಕೇವಲ ತನ್ನ ಒಡೆಯನ ಸುತ್ತ ಮಾತ್ರ ಸುತ್ತ ಇರುತ್ತೆ. ನಾಯಿ ಒಂದು ರೀತಿ ಸಿಪಾಯಿ ಇದ್ದ ಹಾಗೆ, ಒಡೆಯನಿಗಾಗಿ ಪ್ರಾಣ ಕೊಡೋಕ್ಕೂ ಅದು ಹಿಂದೆ ಮುಂದೆ ನೋಡಲ್ಲ. ಆದರೆ ಪ್ರಬಂಧದ ಮುಂದಿನ ಭಾಗ ಇದೆಯಲ್ಲ, ಅದು ನಮ್ಮ ಎದೆ ಜರುಗಿಸುತ್ತೆ. ಚಿರತೆಯಂತೆ ಚುರುಕಾಗಿದ್ದ ಆ ನಾಯಿಗೆ ಇದ್ದಕ್ಕಿದ್ದಂತೆ ಕಾಯಿಲೆ ಬರುತ್ತೆ. ಸೊಂಟ ಬಿದ್ದೋಗಿ ಪಾಪ ಅದು ನೆಲ ಕಚ್ಚುತ್ತೆ. ಎಷ್ಟೇ ಆಸ್ಪತ್ರೆಗೆ ಅಲೆದರೂ, ಎಷ್ಟೇ ಇಂಜೆಕ್ಷನ್ ಕೊಟ್ಟರೂ ಏನೂ ಪ್ರಯೋಜನ ಆಗಲ್ಲ. ಒಂದು ದಿನ ಆಸ್ಪತ್ರೆಯಲ್ಲಿ ಲೇಖಕರು ನಾಯಿನ ಅಲ್ಲಿ ಬಿಟ್ಟು ಸ್ವಲ್ಪ ದೂರ ಹೋಗ್ತಾರೆ. ಆಗ ಆ ನಾಯಿ ತನ್ನ ಮುಂಗಾಲುಗಳ ಮೇಲೆ ಎಷ್ಟೋ ಕಷ್ಟಪಟ್ಟು ತೆವಳ್ಕೊಂಡು ತನ್ನ ಒಡೆಯನ ಹುಡುಕುತ್ತಾ ಬರುತ್ತೆ ನೋಡಿ. ಎದ್ದು ನಿಲ್ಲಕ್ಕೂ ಆಗದ ಆ ಜೀವಕ್ಕೆ ಅದೆಲ್ಲಿಂದ ಅಷ್ಟು ಶಕ್ತಿ ಬಂತೋ ಗೊತ್ತಿಲ್ಲ. ಈ ದೃಶ್ಯ ನೋಡಿದ ಲೇಖಕರು ನಾಯಿನ ಕುಟುಂಬದ ಸದಸ್ಯನಲ್ಲ ಅಂತ ಹೇಳೋದು ಹೇಗೆ ಅಂತ ಕೇಳ್ತಾರೆ. ಆ ಮಾತು ಕೇಳಿದರೆ ನಮ್ಮ ಕಣ್ಣಂಚು ಕೂಡ ಒದ್ದೆ ಆಗುತ್ತೆ. ನಾಯಿಯ ಕಾಯಿಲೆ ಜಾಸ್ತಿಯಾಗಿ ಕೀವು, ರಕ್ತ, ಕೆಟ್ಟ ವಾಸನೆ ಶುರುವಾಗುತ್ತೆ. ಅಕ್ಕಪಕ್ಕದವರೆಲ್ಲ ನಾಯಿನ ಎಲ್ಲಾದರೂ ದೂರ ಬಿಟ್ಟು ಬನ್ನಿ, ಇಲ್ಲ ಅಂದರೆ ವಿಷ ಹಾಕಿ ಸಾಯಿಸಿಬಿಡಿ ಅಂತ ಸಲಹೆ ಕೊಡ್ತಾರೆ. ಆದರೆ ಯಾವ ನಾಯಿಗೆ ಸ್ನಾನ ಮಾಡಿಸಿ ವಾಕಿಂಗ್ ಕರ್ಕೊಂಡು ಹೋಗಿ ಪ್ರೀತಿ ಮಾಡಿದ್ರೋ ಅದನ್ನು ಸಾಯಿಸೋಕ್ಕೆ ಆ ಕುಟುಂಬಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ? ಕೊನೆಗೆ ಆ ನಾಯಿ ನರಳಾಟ ನೋಡೋಕ್ಕಾಗದೆ ಒಂದು ಇಡೀ ಸಂಜೆ ಲೇಖಕರು ಮತ್ತು ಅವರ ತಮ್ಮ ಆ ನಾಯಿನ ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಹೋಗಿ ಕೆರೆಯ ನೀರಿಗೆ ಬಿಸಾಕಿ ಬರ್ತಾರೆ. ನೀರಲ್ಲಿ ಬಿದ್ದು ಒದ್ದಾಡಿದ ಆ ಕೆಲವು ಕ್ಷಣಗಳಲ್ಲಿ ಆ ನಾಯಿ ಮನಸ್ಸಲ್ಲಿ ಏನಿತ್ತೋ ಏನೋ, ನಾನು ತಪ್ಪು ಮಾಡಿದ್ನಾ ಅನ್ನೋ ಅಪರಾಧಿ ಮನೋಭಾವ ಲೇಖಕರನ್ನು ಸದಾ ಕಾಡುತ್ತೆ. ಆ ನೋವಿನಿಂದಲೇ ಇನ್ನೆಂದೂ ನಾಯಿನ ಸಾಕೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಲೇಖಕರು ನಿರ್ಧಾರ ಮಾಡ್ತಾರೆ. ಸ್ನೇಹಿತರೆ, ಈ ಕತೆ ನಮಗೆ ಮೂಕ ಪ್ರಾಣಿಯ ನಿಸ್ವಾರ್ಥ ಪ್ರೀತಿ ಮತ್ತು ಮನುಷ್ಯನ ಅಸಹಾಯಕತೆ ಎರಡನ್ನೂ ತೋರಿಸುತ್ತೆ. ಲೇಖಕರು ಇದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನಿನ್ನೆ ಮೊನ್ನೆ ನಮ್ಮ ಜೊತೆ ಆಡ್ತಿದ್ದ ನಾಯಿ ಕಥೆನೇನೋ ಅನ್ನೋ ಹಾಗೆ ಅನಿಸುತ್ತೆ. ಈ ನಾಯಿ ನೆರಳು ಅನ್ನೋ ಹೆಸರು ಬರೀ ಒಂದು ಪ್ರಾಣಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಆ ನಾಯಿ ಸತ್ತ ಮೇಲೆ ಲೇಖಕರಿಗೆ ರಾತ್ರಿ ವೇಳೆ ಮನೆಗೆ ಬರುವಾಗ ಪೊದೆಗಳ ಹಿಂದೆ ತನ್ನ ನಾಯಿಯೇ ನಿಂತ ಹಾಗೆ ಭಾಸವಾಗುತ್ತೆ. ಬೀದಿಯಲ್ಲಿ ಯಾವ ನಾಯಿ ನೋಡಿದ್ರೂ ಅದು ತನ್ನ ನಾಯಿಯೇ
ತನ್ನ ನಾಯಿನೇ ಇರಬಹುದಾ ಅಂತ ಅನಿಸುತ್ತೆ. ಆ ನಾಯಿಯ ನೆನಪುಗಳು ಲೇಖಕರನ್ನ ಒಂದು ನೆರಳಿನ ಹಾಗೆ ಸದಾ ಹಿಂಬಾಲಿಸುತ್ತವೆ. ಸೊಂಟ ಬಿದ್ದು ಹೋಗಿ ಎದ್ದು ನಿಲ್ಲಕ್ಕೂ ಶಕ್ತಿ ಇಲ್ಲದ ಆ ನಾಯಿ ತನ್ನ ಒಡೆಯ ಕಣ್ಣ ಮುಂದೆ ಕಾಣದಿದ್ದಾಗ ತೆವಳುಕೊಂಡು ಹುಡುಕುತ್ತಾ ಬಂತು ನೋಡಿ. ಆ ದೃಶ್ಯ ಅದು ಯಾವತ್ತಿಗೂ ಈ ಪ್ರಬಂಧ ಓದಿದವರ ಕಣ್ಣ ಮುಂದೆಯೂ ಹಾಗೇ ಇರುತ್ತೆ. ಅದಕ್ಕೆ ಈ ಪ್ರಬಂಧಕ್ಕೆ ನಾಯಿ ನೆರಳು ಅಂತ ಹೆಸರಿಟ್ಟಿರೋದು. ನಿಮಗೂ ಈ ರೀತಿ ಯಾವುದಾದರೂ ಸಾಕು ಪ್ರಾಣಿಯ ನೆನಪಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.